ಓಂ ಆಸತ್ಯೇನ ರಜಸಾ ವರ್ತಮಾನೋ ನಿವೇಶಯನ್ನಮೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾರಥೇನ ದೇವೋ ಜಾತಿ ಭುವನ ವಿಪಶ್ಯನ್ ಭಾಸ್ಕರಾಯ ವಿದ್ಮಹೇ ಮಹದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ಲಾಭದಾಯಕ, ತೃಪ್ತಿದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಆರೋಗ್ಯಕ್ಕೆ ಪ್ರಧಾನ ದೇವತೆಯಾಗಿರ್ತಕ್ಕಂಥ ಸೂರ್ಯನಾರಾಯಣನ ಒಂದು ಅದ್ಭುತವಾದ ಕ್ಷೇತ್ರದ ಬಗ್ಗೆ ಈ ವಿಡಿಯೋವನ್ನು ನಾನು ಹೇಳ್ತಾ ಇದ್ದೀನಿ. ಅದೇ ಹರ್ಷವಳ್ಳಿ ಅಥವಾ ಅರಸವಲ್ಲಿ ಅನ್ನುವಂಥ ಕ್ಷೇತ್ರದ ಮಹಿಮೆ. ನನ್ನ ಗಂಟಲು ಚೆನ್ನಾಗಿಲ್ಲ, ಆದರೂ ನಮ್ಮ ಎಡಿಟ್ರು ಮಾಡಲೇಬೇಕು, ವಿಡಿಯೋಸ್ ಮಾಡಲೇಬೇಕು, ಜನರಿಗೆ ತಿಳಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಬಲವಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ವಾಯ್ಸ್ ತೊಂದರೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಭಾರತ ಪುಣ್ಯಭೂಮಿ, ಅದರಲ್ಲಿ ಕರ್ಮಭೂಮಿ ಅಂತಲೂ ಕರಿತೀವಿ, ಭೋಗಭೂಮಿ ಅಂತಲೂ ಇದೆ. ಹಾಗಿದ್ದಾಗ ಈ ಒಂದು ಪುಣ್ಯಭೂಮಿಯಲ್ಲಿ ಸೂರ್ಯ ನಮಸ್ಕಾರ ಹಾಗೂ ಸೂರ್ಯಾರಾಧನೆ ಅನ್ನುವಂಥದ್ದು ವೇದಗಳು ಉದಯ ಸಮಯಕ್ಕೂ ಕೂಡ ಪ್ರಾಚೀನವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ಭಾರತ ದೇಶದಲ್ಲಿ ಹಲವಾರು ಸೂರ್ಯನಾರಾಯಣನ ದೇವಸ್ಥಾನಗಳಿದೆ. ಮೊದಲನೇದು ಕಾಶ್ಮೀರದಲ್ಲಿರ್ತಕ್ಕಂಥ ಮಾರ್ತಾಂಡ ದೇವಾಲಯ, ಅದು ಸೂರ್ಯನಿಗೆ ಪ್ರೀತಿಯಾಗಿರುತ್ತೆ. ಗುಜರಾತಲ್ಲಿರ್ತಕ್ಕಂಥ ಮೋಧೇರಾ ಅನ್ನುವಂಥ ಒಂದು ಸ್ಥಳ, ಹಾಗೆ ಒರಿಸ್ಸಾದಲ್ಲಿರ್ತಕ್ಕಂಥ ಕೋನಾರ್ಕು, ಇದೆಲ್ಲ ಸೂರ್ಯನಾರಾಯಣ ಕ್ಷೇತ್ರ. ಇನ್ನೊಂದಿದೆ ನಮ್ಮ ಕುಂಭಕೋಣಂ ಹತ್ರ ಇರ್ತಕ್ಕಂಥ ಸೂರ್ಯನಾರಾಯಣರ ಕೋವಿಲ್. ಈ 4 ಕ್ಷೇತ್ರ ಬಿಟ್ಟರೆ ಅಷ್ಟೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಇನ್ನೊಂದು ಪುಣ್ಯಕ್ಷೇತ್ರ ಇದೆ, ಅದೇ ಅರಸವಲ್ಲಿ ಕ್ಷೇತ್ರ. ಜಗತ್ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಾಲಿನಲ್ಲಿ ಆಂಧ್ರ ಪ್ರದೇಶದ ಶ್ರೀಕಾಕುಳಂ ಜಿಲ್ಲೆಯಲ್ಲಿರ್ತಕ್ಕಂಥ ಅರಸವಲ್ಲಿ ಕ್ಷೇತ್ರ ವಿಶೇಷವಾದಂಥ ಸ್ಥಳ. ಹಾಗೆ ಭಾರತ ದೇಶದಲ್ಲಿ ಮೊದಲನೇದಾಗಿ ಕೋನಾರ್ಕ್ಗೆ ಹೈಯೆಸ್ಟ್ ಜನ ಹೋಗ್ತಾರೆ ಸೂರ್ಯನ ದೇವಸ್ಥಾನದಲ್ಲಿ. 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಅರಸವಲ್ಲಿ ಕ್ಷೇತ್ರ. ಇದನ್ನ ಶ್ರೀಕಾಕುಳಂ ನಗರದಿಂದ ಒಂದು 3 ಕಿಲೋಮೀಟರ್ ದೂರದಲ್ಲಿದೆ. ವಿಶೇಷವಾಗಿ ಹರ್ಷವಿಲೈ ಅನ್ನುವಂಥ ಒಂದು ಹೆಸರಲ್ಲಿ ಇದು ನಾಮಕರಣ ಆಗಿತ್ತು. ಸುಮಾರು ಶತಮಾನಗಳ ಹಿಂದೆ ಹರ್ಷವಿಲೈ ಅಥವಾ ಹರ್ಷವಲ್ಲೈ ಅನ್ನುವಂಥ ಒಂದು ಹೆಸರಿಂದ, ಹರ್ಷ ಅಂದರೆ ಸಂತೋಷ, ಖುಷಿಯಾಗಿರುವಂಥದ್ದು ಅನ್ನುವಂಥ ಕ್ಷೇತ್ರ, ಅದು ಖುಷಿ ಕ್ಷೇತ್ರ. ಕ್ರಮೇಣ ಅದು ಅರಸವಲ್ಲಿ ಆಯಿತು. ಆಡುಭಾಷೆಯಲ್ಲಿ ಪದ್ಮಪುರಾಣ ಮತ್ತು ವಿಶೇಷವಾದಂಥ ಕೆಲವೊಂದಷ್ಟು ಪುರಾಣಗಳಲ್ಲಿ ಈ ಕ್ಷೇತ್ರದ ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಈ ಸ್ಥಳದ ಬಗ್ಗೆ ಒಂದು ಇತಿಹಾಸ ಇದೆ ವೀಕ್ಷಕರೇ. ಅಲ್ಲಿ ಸೂರ್ಯನಾರಾಯಣ ದೇವಸ್ಥಾನ ಬಂದಿಲ್ಲ ಮೊದಲು, ಅದರ ಇತಿಹಾಸನೇ ಬೇರೆ. ಏನಪ್ಪ ಅಂತಂದರೆ, ಸ್ಥಳ ಪುರಾಣದ ಪ್ರಕಾರ ದೇವರಾಜನಾದ ಇಂದ್ರನಿಂದ ಸ್ಥಾಪಿತವಾದದ್ದು. ಅಂದರೆ ಇಂದ್ರ ಗೊತ್ತಲ್ಲ ನಿಮಗೆ, ಅಷ್ಟದಿಕ್ಪಾಲಕರಲ್ಲಿ ವಜ್ರಾಯುಧವನ್ನು ಹಿಡ್ಕೊಂಡಿರ್ತಕ್ಕಂಥ ಇಂದ್ರ, ಆ ಒಂದು ದೇವರಾಜ ಅಂತ ಹೇಳ್ತೀವಿ ಇಂದ್ರನನ್ನು. ಇಂದ್ರನಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಈ ಅರಸವಲ್ಲಿ ಕ್ಷೇತ್ರ. ಹೇಗೆ? ಪದ್ಮಪುರಾಣ ವರ್ಣಿತವಾಗಿರುವಂತೆ ದ್ವಾಪರಯುಗದಲ್ಲಿ ಶ್ರೀಕೃಷ್ಣನ ಅಣ್ಣನಾದ ಬಲರಾಮನು ದೇವರು ತನ್ನ ನೇಗಿಲ ತುದಿಯಿಂದ ನಾಗವಲ್ಲಿ ನದಿಯನ್ನು ಈ ಸ್ಥಳಕ್ಕೆ ಎಳೆದು ತಂದು ಅದರ ದಂಡೆ ಮೇಲೆ ರುದ್ರಕೋಟೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದ. ಇದರ ವಿಸ್ತಾರನೆ ಹೇಳ್ತೀನಿ ಕೇಳಿ. ಶ್ರೀಕೃಷ್ಣ ಅವರ ಅಣ್ಣ ಬಲರಾಮ ದೇಶ ಪರ್ಯಟನೆಗೆ ಹೋಗ್ಬೇಕಾದ್ರೆ ಇವತ್ತಿನ ಅರಸವಲ್ಲಿ ಕ್ಷೇತ್ರ ಏನಿದೆ ಆ ಜಾಗದಲ್ಲಿ ಬರ್ತಾರೆ. ಅಲ್ಲಿ ರೈತರೆಲ್ಲ ನೀರಿಲ್ಲ, ಇದೆಲ್ಲ ಬರಡಾಗ್ಬಿಟ್ಟಿದೆ ಭೂಮಿ, ನಮಗೆ ನಾವು ಗಂಗೆಗೆ ಹೋಗಿ ಸ್ನಾನ ಮಾಡಿ ಗಂಗೆ ದರ್ಶನ ಮಾಡೋಕ್ಕಾಗ್ತಿಲ್ಲ, ಇಲ್ಲೇ ಒಂದು ನದಿನ ನಮ್ಗೆ ಉತ್ಪತ್ತಿ ಮಾಡಿಕೊಡಿದಾಗ ತನ್ನ ನೇಗಿಲಿನಿಂದ ಜೋರಾಗಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿ ಹೊಡಿತಾನೆ. ಯಾರೋ ಬಲರಾಮ ಹೊಡೆದಂಥ ಜಾಗದಲ್ಲಿ ಆ ಜಾಗ ಪೂರ್ತಿ ಹಾಗೆ ಎದ್ದು ಆ ನೀರಿನ ಒಂದು ಕುಟಿಕೆ ಓಪನ್ ಆಗಿ ಆ ನೀರು ಬರಲಿಕ್ಕೆ ಶುರುವಾಗುತ್ತೆ. ಅದು ನದಿಯಾಗಿ ಪ್ರವಹಿಸೋದಕ್ಕೆ ಶುರುವಾಗುತ್ತೆ. ಸರಿ, ಒಂದು ನದಿ ಇತ್ತು ಅಂತಂದರೆ ಆ ನದಿ ಪಕ್ಕದಲ್ಲಿ ಒಂದು ಕ್ಷೇತ್ರ ಇರಬೇಕು ಅಂಥೇಳಿ ವಿಶೇಷವಾಗಿ ಸ್ಥಪತಿಗಳನ್ನು, ಶಿಲ್ಪಿಗಳನ್ನು ಕರೆಸಿ ಅತ್ಯದ್ಭುತವಾಗಿರ್ತಕ್ಕಂಥ ರುದ್ರಕೋಟೇಶ್ವರ ಅನ್ನುವಂಥ ಒಂದು ರುದ್ರಕೂಟೇಶ್ವರ ಅನ್ನುವಂಥ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಈಶ್ವರನನ್ನು ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಈಶ್ವರನ ಸ್ಥಾಪನೆ ಆದಾಗ ದೇವಾನು ದೇವತೆಗಳೆಲ್ಲರೂ ಬರ್ತಾರೆ. ಕುಂಭಾಭಿಷೇಕ ಆಗುತ್ತೆ. ಕುಂಭಾಭಿಷೇಕ ಆಗಿ ಅವತ್ತು ಸಂಜೆ ಆಗ್ಬಿಡುತ್ತೆ. ಇಂದ್ರ ಮಾತ್ರ ಬರೋದು ಲೇಟ್ ಆಗುತ್ತೆ. ಒಳಗಡೆ
ಶಿವಲಿಂಗ ಪ್ರತಿಷ್ಠಾಪನೆ ಆಗಿರುತ್ತೆ. ನಂದಿ ಹೊರಗಡೆ ಇರ್ತಾರೆ, ದೇವಸ್ಥಾನದ ಹೊರಗಡೆ ಇದ್ದು ಶಿವನ ದೇವಾಲಯನ ಕಾವಲು ಕಾಯ್ತಾ ಇರ್ತಾರೆ. ಇಂದ್ರ ತಡವಾಗಿ ಬರ್ತಾನೆ ಈಶ್ವರನ ದರ್ಶನಕ್ಕೆ. ಈಶ್ವರನ ದರ್ಶನಕ್ಕೆ ಬಂದಂಥ ಇಂದ್ರನಿಗೆ ನಂದಿ ಜಾಗ ಬಿಡೋದಿಲ್ಲ. ಪಾರ್ವತಿ ಇವತ್ತೇ ಕುಂಭಾಭಿಷೇಕ ಆಗಿದೆ, ಪಾರ್ವತಿ ಪರಮೇಶ್ವರರು ಏಕಾಂತ ಸೇವೆಯಲ್ಲಿದ್ದಾರೆ, ಹಾಗಾಗಿ ಒಳಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡಿ, ಪಾರ್ವತಿ ಪರಮೇಶ್ವರರು ಏಕಾಂತ ಸೇವೆಯಲ್ಲಿರುವಂಥ ಜಾಗ, ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಜಾಗ, ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ, ಬಲರಾಮನ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಆ ಸ್ಥಳ. ಅಂತಹ ಸ್ಥಳಕ್ಕೆ ನಾವು ದರ್ಶನ ಮಾಡಲೇಬೇಕಲ್ಲ. ಆ ರುದ್ರಕೂಟೇಶ್ವರ ಸನ್ನಿಧಾನದಲ್ಲಿ ಏಕಾಂತ ಸೇವೆಯಲ್ಲಿದ್ದಾರೆ ಅಂತ ಹೇಳಿದಾಗ, ಇಲ್ಲ ನಾನು ದರ್ಶನ ಮಾಡಲೇಬೇಕು ಅಂತ ವ್ಯಾಜ್ಯಗಳನ್ನು ಮಾಡ್ತಾನೆ. ಕೊನೆಗೆ ನಂದಿಗೆ ಕೋಪ ಬಂದು ತನ್ನ ಕೊಂಬಿನಲ್ಲಿ ಜೋರಾಗಿ ತಟ್ಟು ಬಿಡ್ತಾನೆ. ಯಾರಿಗೆ? ಇಂದ್ರನಿಗೆ. ತಟ್ಟಿದ ಕೂಡಲೇ ಸುಮಾರು ದೂರದಲ್ಲಿ ಹೋಗಿ ಇಂದ್ರ ಬಿದ್ದೋಗ್ತಾನೆ. ರಾತ್ರಿ ವೇಳೆ ಆಗೋಗಿರುತ್ತೆ, ಸ್ಪೃಹ ಇರೋದಿಲ್ಲ. ಬೆಳಗ್ಗೆ ಸೂರ್ಯ ಉದಯ ಆಗುತ್ತೆ, ಸೂರ್ಯನ ಬಿಸಿಲು ಇಂದ್ರನ ಮೇಲೆ ಬೀಳುತ್ತೆ. ಅವಾಗ ಇಂದ್ರ ಎದ್ದು ಮೈಯೆಲ್ಲ ಏಟಾಗೋಗಿರುತ್ತೆ, ಸುಸ್ತಾಗೋಗಿರುತ್ತೆ. ಅವಾಗ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತಾನೆ, ಅಪ್ಪ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ನಿನ್ನ ಅನುಗ್ರಹದಿಂದ ಆರೋಗ್ಯ ಸಿಗುತ್ತೆ, ನನಗೆ ಈ ಒಂದು ಆರೋಗ್ಯ ಕೊಡಪ್ಪ ಅಂತ ಕೇಳಿದಾಗ ಸೂರ್ಯ ಪ್ರತ್ಯಕ್ಷನಾಗಿ ನನ್ನ ದೇವಾಲಯವನ್ನು ನಿರ್ಮಾಣ ಮಾಡಿ, ಪೂಜೆ ಮಾಡಿ, ಪ್ರಸಾದವನ್ನು ಸ್ವೀಕಾರ ಮಾಡಿ, ಅಮೃತವನ್ನು ತಗೋ, ನಿನ್ನ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿ ಸೂರ್ಯ ಒಂದು ವರವನ್ನು ಕೊಡ್ತಾನೆ. ಆಗಲೇ ಅಂಥೇಳಿ ಸೂರ್ಯ ಏನು ಮಾಡ್ತಾನೆ, ಶಿಲ್ಪಿಗಳನ್ನು ಕರೆಸಿ ವಿಶೇಷವಾಗಿ ಆ ಒಂದು ಇಂದ್ರನಿಗೆ ಪ್ರಸಾದವಾಗಿ ಶಿಲ್ಪಿಗಳನ್ನು, ಸ್ಥಪತಿಗಳನ್ನು ಕೊಡ್ತಾನೆ. ಅಂದರೆ ಅದರ ಅರ್ಥ ಸೂರ್ಯನ ಆಜ್ಞೆ ಆ ಶಿಲ್ಪಿಗಳಿಗೆ ಮತ್ತು ಸ್ಥಪತಿಗಳಿಗೆ ಸಿಗುತ್ತೆ. ಆ ಸೂರ್ಯನ ಆಜ್ಞೆಯಂತೆ ಇಂದ್ರನ ಒಂದು ಆಶೀರ್ವಾದದೊಂದಿಗೆ ವಿಶೇಷವಾಗಿ ಸ್ಥಪತಿಗಳಲ್ಲೊಂದು ದೇವಸ್ಥಾನವನ್ನು ಕಟ್ಟಿ ಅದ್ಭುತವಾಗಿ ಒಂದು ಕ್ಷೇತ್ರವನ್ನು ನಿರ್ಮಾಣ ಮಾಡಿ ಅಲ್ಲಿ ಸೂರ್ಯನಾರಾಯಣನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದಾಗ ಆ ನಯನ ಮನೋಹರವಾಗಿರ್ತಕ್ಕಂಥ ಕ್ಷೇತ್ರನ ದರ್ಶನ ಮಾಡಿ ಕುಂಭಾಭಿಷೇಕದ ಪ್ರಸಾದ ತಗೊಂಡ ಮೇಲೆ ಇಂದ್ರನ ದೇಹದಲ್ಲಿರ್ತಕ್ಕಂಥ ಸಂಪೂರ್ಣ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಲ್ಲೇ ಒಂದು ಪುಷ್ಕರಣಿಯನ್ನು ತಯಾರು ಮಾಡ್ತಾನೆ. ಇಂದ್ರ ತನ್ನ ವಜ್ರಾಯುಧದಿಂದ ಒಂದು ಪುಷ್ಕರಣಿಯನ್ನು ತಯಾರು ಮಾಡ್ತಾನೆ. ಆ ಪುಷ್ಕರಣಿ ಅಂತಂದರೆ, ಪುಷ್ಕರಣಿ ಅಂದರೆ ನೀರಿರುವಂಥ ಜಾಗ. ಅದೇ ನೀರಿಂದ ಸೂರ್ಯನ ಅಭಿಷೇಕ ಆಗುತ್ತೆ. ಅಲ್ಲಿ ಸ್ನಾನ ಮಾಡಿ ಭಕ್ತರು ಆ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ. ಅದು ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತಿನ ವಿಶೇಷಕ್ಕೆ 2ನೇ ಸ್ಥಾನದಲ್ಲಿದೆ ಅರಸವಳ್ಳಿ ಕ್ಷೇತ್ರ. ಹಾಗಾಗಿ ಸುಮಾರು 5 ಅಡಿ ಎತ್ತರ ದೇವಸ್ಥಾನದಲ್ಲಿ ವಿಗ್ರಹ ವರ್ಣನೆ ಹೇಗಿದೆ ಅಂದರೆ, ಸುಮಾರು ಭಗವಂತ 5 ಅಡಿ ಎತ್ತರ, 3 ಅಡಿ ಅಗಲವಿರ್ತಕ್ಕಂಥ ಕಪ್ಪು ಸಾಲಿಗ್ರಾಮ ಶಿಲೆ. ಸಾಲಿಗ್ರಾಮ ಗೊತ್ತಲ್ಲ, ಕಪ್ಪು ಸಾಲಿಗ್ರಾಮ ಶಿಲೆ ನಿರ್ಮಿತವಾಗಿರ್ತಕ್ಕಂಥ ಭವ್ಯವಾದ ಮೂರ್ತಿ. ಚತುರ್ಭುಜಗಳು, 4 ಭುಜಗಳಿದೆ ಸ್ವಾಮಿಗೆ. ಮೇಲಿನ 2 ಭುಜಗಳಲ್ಲಿ ಕಮಲ ಪುಷ್ಪಗಳಿದೆ, ಮತ್ತು ಕೆಳಗಿನ ಕೈಗಳಲ್ಲಿ ವರ ಮತ್ತು ಅಭಯ ಅನ್ನುವಂಥ 2 ಮುದ್ರೆಯಲ್ಲಿದೆ. ಸುಂದರವಾಗಿ ಬಿಡಿಸಿರ್ತಕ್ಕಂಥ ಆಭರಣಗಳು, ನಡುವಿನಲ್ಲಿ ಸೂರ್ಯ ಕಠಾರಿ ಅಂತ ಹೇಳ್ತೀವಲ್ಲ ಆ ಥರ ಕುಠಾರಿ, ಶಿರದ ಮೇಲ್ಭಾಗದಲ್ಲಿ ಆದಿಶೇಷ ಛತ್ರಿಯಂತೆ, ಅಂದರೆ 7 ನಾಗಸರ್ಪ ಈಗ ಛತ್ರಿ ಇರುತ್ತಲ್ಲ ಅದರ ಛತ್ರಿಯಂತೆ. ಈ ಪದ್ಮಪಾಣಿಯ ಭಂಗಿ ಅಂದು ಆ ಭಂಗಿ ಹೆಸರು ಪದ್ಮಪಾಣಿ ಭಂಗಿ ಅಂಥೇಳಿ ವಿಶೇಷವಾಗಿರ್ತಕ್ಕಂಥದ್ದು. ಕಮಲ ಪುಷ್ಪ ಅನ್ನುವಂಥದ್ದು ಜ್ಞಾನ, ಸೌಂದರ್ಯ, ಸೃಷ್ಟಿ, ಪ್ರಕೃತಿ ಮುಂತಾದ ನಾನಾರ್ಥಗಳಿಂದ ಸೂಚಿಸುತ್ತೆ. 2 ಪಕ್ಕದಲ್ಲಿ ಅವರ ಪತ್ನಿಯಾದ ಉಷಾ, ಛಾಯಾ, ಪದ್ಮಿನಿಯರು ವಿಗ್ರಹಗಳಿದೆ. ಅದರರ್ಥ ಪ್ರಾಚೀನ ಶಿಲ್ಪಶಾಸ್ತ್ರದಲ್ಲಿ ಉಕ್ತವಾಗಿರ್ತಕ್ಕಂಥ ವಿಚಾರ ಏನಂತಂದರೆ, ಉಷಾ ಮತ್ತು ಛಾಯಾ. ಉಷಾ ಅಂತಂದರೆ ಬೆಳಗ್ಗೆ, ಛಾಯಾ ಅಂದರೆ ರಾತ್ರಿಯ ಅಭಿಮಾನ ದೇವತೆಗಳು. ವಿಗ್ರಹದ ತಳಭಾಗದಲ್ಲಿ ಪಿಂಗಳ ಮತ್ತು ಮಾತಾರ ಅನ್ನುವಂತಹ ವಿಶೇಷವಾದಂಥ 2 ಹೆಸರುಗಳು ಕೂಡಿರ್ತಕ್ಕಂಥ ದ್ವಾರಪಾಲಕರಿರ್ತಾರೆ. ಸನಕ, ಸನಂದನ, ಋಷಿಗಳು ಚಾಮರ ಬೀಸ್ತಾ ಇರ್ತಕ್ಕಂಥದ್ದು. ಪಾದಮೂಲದಲ್ಲಿ ಸಪ್ತಾಶ್ವಗಳು ಅಂದರೆ 7 ಕುದುರೆಗಳು, ಸಾರಥಿ, ಇವೆಲ್ಲ ಕೆತ್ತನೆಯನ್ನು ನಾವು ಬಹಳ ಸ್ಪಷ್ಟವಾಗಿ ಕಾಣ್ಬೋದು. ಪಂಚಾಯತನ ಪೂಜಾ ಪದ್ಧತಿಯಲ್ಲಿ ಇದು ನಿರ್ಮಾಣವಾಗಿದೆ. ಸೂರ್ಯ ಮಧ್ಯದಲ್ಲಿದ್ದು ಶಿವ, ವಿಷ್ಣು, ಅಂಬಿಕೆ, ಗಣೇಶನ ವಿಗ್ರಹಗಳನ್ನು ನಾವು ಕಾಣ್ಬೋದು. ಪಂಚಾಯತನ ಅನ್ನುವಂಥದ್ದು ವಿಶೇಷ. ತುಂಬಿ ತುಳುಕುವಂಥ ಪುಷ್ಕರಣಿಯಲ್ಲಿ ಇಂದ್ರ ಪುಷ್ಕರಣಿ ಅಂತ ಅದಕ್ಕೆ ಹೆಸರು. ಅದರಲ್ಲಿ ಸ್ನಾನ ಮಾಡಿ ವಿಶೇಷವಾಗಿ ದರ್ಶನ ಮಾಡುವಂಥದ್ದು ಪದ್ಧತಿ ಅರಸವಳ್ಳಿ ಕ್ಷೇತ್ರದಲ್ಲಿ. ಹಾಗೆ ಸೂರ್ಯ ನಮಸ್ಕಾರ ಮಂಟಪ ಅನ್ನುವಂಥ ಒಂದು ಮಂಟಪನ ಇದೆ. ಅಲ್ಲೋಗಿ ಸೂರ್ಯ ನಮಸ್ಕಾರ ಮಾಡಿದ್ರೆ ವಿಶೇಷವಾದ ಆರೋಗ್ಯ ಪ್ರಾಪ್ತಿ ಅಂತ ಹೇಳ್ತಾರೆ. ವಾರ್ಷಿಕವಾಗಿ ಬ್ರಹ್ಮರಥೋತ್ಸವ, ಚೈತ್ರ ಶುದ್ಧ ಏಕಾದಶಿ, ಹುಣ್ಣಿಮೆ, ಅಲ್ಲಿಂದ ಹುಣ್ಣಿಮೆವರೆಗೂ ವಿಶೇಷವಾದಂಥ ಪೂಜೆ ನಡೆಯುತ್ತೆ. ಕಲ್ಯಾಣೋತ್ಸವ, ರಥೋತ್ಸವ,
ಕಾರ್ತಿಕ ಮಾಸದಲ್ಲಿ ದ್ವಾದಶಿ ದಿನ ಇಂದ್ರ ಪುಷ್ಕರಣಿ ತೆಪ್ಪೋತ್ಸವ ನಡೆಯುವಂಥದ್ದು. ಇದೆಲ್ಲ ವಿಶೇಷವಾದ ಅರಸವಲ್ಲಿ ಮತ್ತು ಶ್ರೀ ಕೂರ್ಮ ಕ್ಷೇತ್ರ ಅಂತ ಒಂದು ಪಕ್ಕದಲ್ಲೇ ಇದೆ. ಈ ಎರಡೂ ಸ್ಥಳಗಳು ಪರಸ್ಪರ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ಈ ಕೂರ್ಮ ಕ್ಷೇತ್ರ ವಿಶೇಷವಾಗಿ ಶ್ರೀಮನ್ ನಾರಾಯಣನ ಕೂರ್ಮಾವತಾರ ವಿಗ್ರಹ ಈ ದೇವಸ್ಥಾನದ ಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ಆ ಸಮುದ್ರ ದಂಡೆಯಲ್ಲಿರ್ತಕ್ಕಂಥದ್ದು ಕೂರ್ಮ ವಿಗ್ರಹ. ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಸೂರ್ಯನನ್ನು ಸಂದರ್ಶಿ ಪದ್ಧತಿಯನ್ನು ಬಹುಕಾಲದಿಂದ ಭಕ್ತರು ಆಚರಿಸ್ತಾ ಬಂದಿರ್ತಾರೆ. ಸೂರ್ಯ ನಮಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಆ ದೇವಸ್ಥಾನದಲ್ಲಿ ಪ್ರತಿದಿನ ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಅರುಣ ಪ್ರಶ್ನ ಪಾರಾಯಣ, ತ್ರಿಜಕಲ್ಪಪೂರ್ವಕ ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ, ಸೂರ್ಯ ಕವಚ, ಸೂರ್ಯ ಶ್ಲೋಕ, ಸೂರ್ಯ ಮಂತ್ರ, ಸೂರ್ಯ ಗಾಯತ್ರಿ, ಸೂರ್ಯ ಹವನ, ಹೀಗೆ ಸೂರ್ಯನಿಗೆ ಸಂಬಂಧಪಟ್ಟಂಥ ವಿಶೇಷವಾದಂಥ ಪರಿಕಲ್ಪನೆ, ಪೂಜಾ ಪದ್ಧತಿಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಅರಸವಲ್ಲಿ ಕ್ಷೇತ್ರ. ಹಾಗಾಗಿ ನಿಮ್ಮಲ್ಲಿ ಯಾರ್ಯಾರಿಗೆ ತೊಂದರೆಗಳಿದೆ, ನಖಾದಿಶಿಕ ಪರ್ಯಂತಂ ಅಂದರೆ ಕೈ ಬೆರಳುಗಳ ಉಗುರಿದೆಯಲ್ಲ ಅಲ್ಲಿಂದ ತಲೆವರೆಗೂ, ತಲೆಯಿಂದ ಕಾಲು ಬೆರಳು ಉಗುರಿದೆಯಲ್ಲ ಅಲ್ಲಿವರೆಗೂ, ನಖಾದಿಶಿಕ ಪರ್ಯಂತಂ ಶಿಖಾದಿಪಾದ ಪರ್ಯಂತಂ, ಏನೇನು ರೋಗ ಇದೆ, ಕ್ರಾನಿಕ್ ಡಿಸೀಸು, ತುಂಬ ಸಮಸ್ಯೆಗಳು, ಆರೋಗ್ಯದಲ್ಲಿ ತುಂಬ ತೊಂದರೆಗಳಿದೆ ಅಂಥವ್ರು ಖಂಡಿತ ಒಮ್ಮೆ ಜೀವನದಲ್ಲಿ ಅರಸವಲ್ಲಿ ಕ್ಷೇತ್ರ ದರ್ಶನ ಮಾಡಬೇಕು. ಶ್ರೀಕಾಕುಳಂ ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿದೆ. ಅರಸವಲ್ಲಿ ಕ್ಷೇತ್ರ ದರ್ಶನ ಮಾಡಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗಲೂ ಆರೋಗ್ಯ ವೃದ್ಧಿ ಆಗುತ್ತೆ. ಅಲ್ಲಿ ಸೂರ್ಯನ ಕಿರಣ ಉತ್ತರಾಯಣ ದಕ್ಷಿಣ ಪುಣ್ಯಕಾಲದಲ್ಲಿ ಸ್ವಾಮಿ ಪಾದಕ್ಕೆ ಬೀಳುತ್ತೆ. ಅದಂತೂ ಇನ್ನೂ ಅದ್ಭುತ. ಈ ನಮ್ಮ ಬೆಂಗಳೂರಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಹೇಗೆ ಪರಮಾತ್ಮನ ಮೇಲೆ ಸೂರ್ಯನ ಕಿರಣ ಬೀಳುತ್ತೋ ಅಲ್ಲಿ ಪ್ರತ್ಯಕ್ಷ ಸೂರ್ಯನ ವಿಗ್ರಹಕ್ಕೆ ಆ ಕಿರಣ ಬೀಳುತ್ತೆ. ಅದಂತೂ ನೋಡೋದಕ್ಕೆ ಅತ್ಯಂತ ಸಂತೋಷವಾದಂಥ ಸಂದರ್ಭ. ಕೇವಲ 3 ನಿಮಿಷ, ಮ್ಯಾಕ್ಸಿಮಮ್ ಇವತ್ತರೆಗೂ ರೆಕಾರ್ಡ್ ಆಗಿರೋದು 9 ಮಿನಿಟ್ಸ್ ಅಷ್ಟೇ. ಸೂರ್ಯನ ಮೇಲೆ ವಿಗ್ರಹ ಇದು ಬೀಳೋದೇನೋ, ಆ ಒಂದು ಕಾಂತಿ ಬೀಳುವಂಥದ್ದು, ಆ ಒಂದು ರೇಸ್ ಬೀಳುವಂಥದ್ದು. ಹಾಗಾಗಿ ಯಾವುದೇ ಥರದ ಚಿಂತೆ ಇಲ್ಲದೆ ಆರೋಗ್ಯ ಹೆಚ್ಚು ಬಯಸ್ತಾ ಇರ್ತಕ್ಕಂಥವ್ರು, ಆರೋಗ್ಯನೇ ನಮಗೆ ಬೇಕು ಅನ್ನುವಂಥವ್ರು ಎಲ್ಲರೂ ಕೂಡ ಈ ಒಂದು ಮಹಾಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಿ ವಿಶೇಷವಾಗಿ ಸೂರ್ಯನಾರಾಯಣನ ದರ್ಶನ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ವೃದ್ಧಿ ಕಂಡು ಸಕಲ ಭೋಗ ಭಾಗ್ಯ ಸಂತೋಷವಾದ ಜೀವನವನ್ನು ಕಳಿತೀರ ಅನ್ನುವಂಥ ವಿಶೇಷವಾದ ಮಾಹಿತಿ ಈ ವಿಚಾರದಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.